ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದಾವಣಗೆರೆ ದಕ್ಷಿಣ ಅಂದ್ರೆ ಕಾಂಗ್ರೆಸ್ ಪಾಲಿಗೆ ಕ್ಷೇತ್ರ ಮಾತ್ರ ಅಲ್ಲ, ಅದು ಶಾಮನೂರು ಕುಟುಂಬದ ಪ್ರತಿಷ್ಠೆಯ ಕಣ. ಆದ್ರೆ ಈ ಉಪಚುನಾವಣೆಯಲ್ಲಿ ಚಿತ್ರಣ ಬದಲಾಗಿತ್ತು. ಬಿಜೆಪಿ ಅಭ್ಯರ್ಥಿಯ ಅಬ್ಬರ ಒಂದು ಕಡೆಯಾದ್ರೆ, ಅಲ್ಪಸಂಖ್ಯಾತ ಮತದಾರರ ಬಹಿರಂಗ ಬಂಡಾಯ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿತ್ತು. ಪರಿಸ್ಥಿತಿ ಎಲ್ಲಿಯವರೆಗೂ ಹೋಗಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಸೋಲು ಖಚಿತ ಅಂತಲೇ ಎಲ್ಲರೂ ಲೆಕ್ಕಾಚಾರವನ್ನ ಹಾಕಿದ್ರು. ಯಾಕಂದ್ರೆ ಅಲ್ಪಸಂಖ್ಯಾತರು ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸೋದಕ್ಕೆ ನಿರ್ಧಾರವನ್ನ ಮಾಡಿಬಿಟ್ಟಿದ್ರು. ಇಂತಹ ಹೊತ್ತಿನಲ್ಲಿ ಕಾಂಗ್ರೆಸ್ ಪಾಲಿಗೆ ಸಂಜೀವಿನಿಯಾಗಿ ಬಂದಿದ್ದೆ ಜಮೀರ್ ಅಹ್ಮದ್ ಖಾನ್ ಅಂತ ಹೇಳ್ಬೋದು. ಹೌದು, ಮೊದಲಿಗೆ ಜಮೀರ್ ಅವರಿಗೆ ಸರಿಯಾದ ಒಂದು ಆಹ್ವಾನ ಸಿಕ್ಕಿರ್ಲಿಲ್ಲ ಅನ್ನುವಂತಹ ಅಸಮಾಧಾನ ಇತ್ತು. ಜಮೀರ್ ಬರದೇ ಹೋದ್ರೆ ಗೆಲುವು ಸುಲಭ ಅಲ್ಲ ಅಂತ ಅರಿತಂತಹ ಮುಖ್ಯಮಂತ್ರಿ ಮತ್ತು ಮಲ್ಲಿಕಾರ್ಜುನ್ ಅವರು ಕಾಡಿ ಬೇಡಿ ಜಮೀರ್ ಅವರನ್ನ ದಾವಣಗೆರೆಗೆ ಕರೆಸ್ಕೊಂಡ್ರು. ಜಮೀರ್ ಅವರು ಕೇವಲ 3 ಗಂಟೆಗಳ ಕಾಲ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಕುಳಿತು ಮುಸ್ಲಿಂ ನಾಯಕರ ಜೊತೆ ಒಂದಷ್ಟು ಮಾತನಾಡಿದ್ರು. ಆ ಒಂದೇ ಒಂದು ಭೇಟಿ, ಆ ಪ್ರೀತಿ ವಿಶ್ವಾಸದ ಮಾತುಗಳು ಅಸಮಾಧಾನಗೊಂಡಿದ್ದಂತಹ ಸಾವಿರಾರು ಮತದಾರರ ಮನವನ್ನ ಒಲಿಸಿ ಬಿಟ್ಟು. ಇದು ಕೇವಲ ಪ್ರಚಾರ ಅಲ್ಲ, ಇದು ಜಮೀರ್ ಅವರು ಸಮುದಾಯದ ಮೇಲೆ ಹೊಂದಿರುವಂತಹ ಹಿಡಿತಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಫಲಿತಾಂಶವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕಾಂಗ್ರೆಸ್ ಗೆದ್ದಿರೋದು ಕೇವಲ 5,000 ಚಿಲ್ಲರೆ ಮತಗಳಿಂದ ಮಾತ್ರ. ಇತ್ತೆ ಎಸ್ಡಿಪಿಐ ಅಭ್ಯರ್ಥಿ ಸುಮಾರು 18,000ದಿಂದ 19,000 ಮತಗಳನ್ನ ಪಡೆದಿದ್ದಾರೆ. ಕ್ಷೇತ್ರದಲ್ಲಿ ಸುಮಾರು 90,000 ಮುಸ್ಲಿಂ ಮತದಾರರಿದ್ದಾರೆ. ಒಂದ್ ವೇಳೆ ಜಮೀರ್ ಅಹ್ಮದ್ ಅವರು ಬಂದು ಸಮರ್ಥ ಗೆಲುವಿಗೆ ಕೆಲಸ ಮಾಡಿ ಅಂತ ಕರೆ ಕೊಡದಿದ್ರೆ, ಈ ಎಸ್ಡಿಪಿಐ ಪಡೆದ ಮತಗಳು 35,000ಕ್ಕೂ ಮೀರ್ತಾ ಇತ್ತು. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸಮರ್ಥ ಅವರು ಕನಿಷ್ಠ 20,000 ಮತಗಳಿಂದ ಇಲ್ಲಿ ಸೋಲ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ನ ಈ ಅಲ್ಪ ಅಂತರದ ಗೆಲುವಿನ ಹಿಂದಿರೋ ಶಕ್ತಿ ಜಮೀರ್ ಅಹ್ಮದ್ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳ್ಬೇಕಾಗಿಲ್ಲ. ರಾಜಕೀಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರದ್ದು ಒಂದು ವಿಭಿನ್ನವಾದ ವ್ಯಕ್ತಿತ್ವ ಅಂತ ಎಲ್ರಿಗೂ ಗೊತ್ತಿರುವಂತದ್ದು. ಅವರು ಯಾರಿಗಾದ್ರೂ ದೋಸ್ತಿ ಅಂತ ಹೇಳಿದ್ರೆ ಜೀವವನ್ನು ಕೊಡೋಕು ರೆಡಿಯಾಗಿರ್ತಾರೆ. ಅದೇ ರೀತಿ ವಿರೋಧಿ ಅಂತ ಬಂದ್ರೆ ಸೋಲಿಸದೆ ಬಿಡೋದು ಇಲ್ಲ ಅನ್ನೋದು ಗೊತ್ತಿದೆ. ದಾವಣಗೆರೆಯಲ್ಲಿ ಜಮೀರ್ ಅವರನ್ನ ಕೆಣಕುವ ಕೆಲಸ ನಡೆದಿತ್ತು. ಒಂದ್ ವೇಳೆ ಅವರು ಮೌನಕ್ಕೆ ಶರಣಾಗಿದ್ರು ಅಥವಾ ಸೋಲಿಸಲೇಬೇಕು ಅಂತ ಗುಟ್ಟಾಗಿ ಕರೆ ನೀಡಿದ್ರು ಕೂಡ ಸಮರ್ಥ ಮಲ್ಲಿಕಾರ್ಜುನ್ ಮಣ್ಣು ಮುಕ್ಕಿಸ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರ ಮೇಲಿನ ಪ್ರೀತಿ, ನಿಷ್ಠೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲಿನ ಬದ್ಧತೆಯಿಂದಾಗಿ ಎಲ್ಲವನ್ನ ಮರೆತು ಜಮೀರ್ ಅಖಾಡಕ್ಕೆ ಇಳಿದ್ಬಿಟ್ರು. ಸೋಲಿನ ದವಡಿಯಲ್ಲಿದ್ದಂತಹ ಅಭ್ಯರ್ಥಿಗೆ ಗೆಲುವಿನ ಮಾಲೆ ಹಾಕುವಂತೆ ಜಮೀರ್ ಅಹ್ಮದ್ ಮಾಡಿದ್ರು. ಇನ್ನು ಕೇರಳ ಚುನಾವಣೆಯಲ್ಲಿ ಹೈಕಮಾಂಡ್ ಜಮೀರ್ ಮೇಲೆ ಇಟ್ಟಿದ್ದಂತಹ ನಂಬಿಕೆ ಸುಳ್ಳಾಗ್ಲಿಲ್ಲ ನೋಡಿ. ಅಲ್ಲಿನ 36 ಕ್ಷೇತ್ರಗಳ ಜವಾಬ್ದಾರಿ ಹೊತ್ತಿದ್ದಂತಹ ಜಮೀರ್ ಅಲ್ಪಸಂಖ್ಯಾತ ಮತಗಳನ್ನ ಯುಡಿಎಫ್ ಪರವಾಗಿ ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾದ್ರು. ಕೆಸಿ ವೇಣುಗೋಪಾಲ್ ಅವರಿಗೆ ಗೊತ್ತುಂಟು. ಅಂದ್ರೆ ಮುಸ್ಲಿಂ ಸಮುದಾಯದ ನಾಡಿ ಮಿಡಿತ ಜಮೀರ್ಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋದು ಅವರಿಗೂ ಗೊತ್ತಿದೆ. ಇತ್ತ ದಾವಣಗೆರೆಯಲ್ಲಿ ಗೆದ್ದು ಸೋತ ಪರಿಸ್ಥಿತಿಯಲ್ಲಿದ್ದ ಕಾಂಗ್ರೆಸ್ಗೆ ದಡ ಸೇರಿಸಿದ್ದು ಕೂಡ ಇದೇ ನಾಯಕತ್ವದ ಚಾಕಚಕ್ಯತೆ. ಗೆಲುವು ಬಂದ ಮೇಲೆ ಈಗ ಎಲ್ರೂ ನಾವೇ ಗೆಲ್ಲಿಸಿದ್ದು ಅಂತ ಮೀಸೆ ತಿರುಗಿಸ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಇರಬಹುದು, ಸಲೀಂ ಅಹ್ಮದ್ ಅಂತಹ ನಾಯಕರು ತಾವು ದೊಡ್ಡ ಲೀಡರ್ ಅಂತ ಈಗ ಬಿಂಬಿಸ್ಕೊಳ್ತಾ ಇದ್ದಾರೆ. ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ, ಅಬ್ದುಲ್ ಜಬ್ಬಾರ್ ಅವರಂತಹ ಹಿರಿಯ ನಾಯಕರು ಒಪ್ಪಿಕೊಂಡಿರುವಂತೆ ಜಮೀರ್ ಬರದೇ ಹೋಗಿದ್ರೆ ಅಸಮಾಧಾನ ಅಲ್ಲಿ ಸರಿ ಹೋಗ್ತಾ ಇರಲಿಲ್ಲ. ಬರೀ ಆರೋಪ ಮಾಡೋದ್ರಿಂದ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಜನರ ವಿಶ್ವಾಸ ಗಳಿಸಬೇಕು. ಎಸ್ ಮಲ್ಲಿಕಾರ್ಜುನ್ ಅವಮಾನಿಸಿದ್ರು ಕೂಡ ಜಮೀರ್ ಅಹ್ಮದ್ ಅವರು ತಮ್ಮ ಸ್ವಾಭಿಮಾನವನ್ನ ಬದಿಗಿಟ್ಟು ಪಕ್ಷಕ್ಕಾಗಿ ಮಾಡಿದ ಕೆಲಸವೇ ಇವತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸೋದಕ್ಕೆ ಕಾರಣ ಅಂತ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಜಮೀರ್ ಅಹ್ಮದ್ ಖಾನ್ ಅವರನ್ನ ಕಡೆಗಣಿಸೋದು ಕಾಂಗ್ರೆಸ್ಗೆ ಅಪಾಯಕಾರಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಂತಹ ಪ್ರಭಾವಿಗಳಿಗೆ ಮುಸ್ಲಿಂ ಏರಿಯಾದಲ್ಲಿ ಸಿಕ್ಕಿದ್ದು ಕೇವಲ 900 ಮತಗಳು. ಅದೇ ಕಾಂಗ್ರೆಸ್ಗೆ ಭರ್ಜರಿ ಮತಗಳು ಬಿದ್ವು. ಇದಕ್ಕೆ ಕಾರಣ ಯಾರು ಹೇಳಿ? ಜಮೀರ್ ಅನ್ನುವಂತಹ ಆ ಬ್ರ್ಯಾಂಡ್. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ಈಗ್ಲಾದ್ರೂ ಜಮೀರ್ ಅವರ ಕೊಡುಗೆಯನ್ನ ಮುಕ್ತವಾಗಿ ಒಪ್ಪಿಕೊಳ್ಬೇಕಿದೆ. ಗೆದ್ದ ಮೇಲೆ ನಾವೇ ಗೆದ್ದಿದ್ದು ಅಂದ್ರೆ ಮುಂದಿನ ಬಾರಿ ಜನ ಪಾಠ ಕಲಿಸ್ತಾರೆ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.